ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ರೈತರು ಕೂಡ ಸಾಕಷ್ಟು ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಗೆ ಸಾಥನ್ನ ನೀಡಲಿಕ್ಕೆ ಜೆಡಿಎಸ್ ನ ಮುಖಂಡರು ಆದಂತಹ ಜಾಹ್ನವಿ ಅವರು ಕೂಡ ಬಂದಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತೀನಿ. ಮೇಡಮ್, ಈಗಾಗಲೇ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಸಾಕಷ್ಟು ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ಕೂಡ ಬೆಂಬಲವನ್ನ ನೀಡಿದ್ರಿ, ಏನ್ ಹೇಳ್ತೀವಿ? ಹೌದು, ಕಳೆದ ಹಲವು ವಾರಗಳಿಂದ ಪ್ರತಿಭಟನೆ ನಡೀತಾ ಇದೆ. ನಾನು ಹಿಂದೆ ಕೂಡ ರೈತರ ಪರವಾಗಿ ಅವರ ಜೊತೆಗಿದ್ದೆ. ಅವ್ರನ್ನ ನಾನು ಖುದ್ದು ಹೋಗಿ ಮಾತಾಡಿಸ್ದೆ. ಹೈನುಗಾರಿಕೆ ಇರ್ಬೋದು, ರೇಷ್ಮೆ ಬೆಳೆಗಾರರು ಇರ್ಬೋದು, ಅಥವಾ ಅವರ ಜಮೀನಲ್ಲಿ ಫಲವತ್ತಾದ ಹಣ್ಣುಗಳನ್ನ ಬೆಳೀತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ನಾನು ಹೇಳ್ದಾಗೆ ಬಹಳ ಸಮೃದ್ಧವಾಗಿದೆ, ಬಹಳ ಫಲವತ್ತಾಗಿದೆ ಅಲ್ಲೆಲ್ಲ ಕಡೆ ಭೂಮಿ. ಎಲ್ಲೋ ಒಂದ್ ಕಡೆ ನಮ್ಮ ಮಲೆನಾಡು ಕಡೆ ಹೋಗಿದೀವೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ. ಇಷ್ಟು ಪ್ರತಿಭಟನೆ ಆಗ್ತಾ ಇದೆ, ಹೋರಾಟಗಳಾಗ್ತಾ ಇದೆ. ವಾಸ್ತವಾಂಶ ಏನಿದೆ ಅನ್ನೋದನ್ನ ಪ್ರತಿಯೊಬ್ರು ಕೂಡ ಬಿಚ್ಚಿಡ್ತಾ ಇದ್ದಾರೆ. ಮಾಧ್ಯಮಗಳು ಕೂಡ ಹೋಗಿ ಮಾತಾಡಿಸಿದಂತ ಸಂದರ್ಭದಲ್ಲಿ ಅವ್ರು ಎಷ್ಟು ಫಲವತ್ತಾದ ಭೂಮಿಯಲ್ಲಿ ಪ್ರತಿಯೊಬ್ಬ ರೈತರು ಸ್ವಚ್ಛಂದವಾದ ಬದುಕನ್ನ ಕಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಎಲ್ಲ ನಿರಾಧಾರ ಹೇಳಿಕೆಗಳು, ಅಂದ್ರೆ ಅವೈಜ್ಞಾನಿಕವಾಗಿ ಅವರು ಕೆಲವೊಂದು ಅಂಕಿಅಂಶನ ಕೊಡ್ತಾರೆ. ಅಲ್ಲಿ ಏನು ಬರ್ಡ್ ಆಗಿದೆ ಭೂಮಿ, ಅಲ್ಲಿ ರೈತರಿಲ್ಲ, 80% ಒಪ್ಪಿದ್ದಾರೆ ಅಂತ ಹೇಳಿ ಸುಮ್ನೆ ಇದು ರಾಜ್ಯ ಸರ್ಕಾರದ ದಬ್ಬಾಳಿಕೆ, ದೌರ್ಜನ್ಯ, ಸರ್ವಾಧಿಕಾರಿ ಧೋರಣೆ ಅಂತ ಹೇಳ್ಬೋದು. ರೈತರ ವಿರೋಧದ ನಡುವೆನೂ ಈಗ ಏನು ಕೆಂಪಯ್ಯನ ಪಾಳ್ಯ ಇರ್ಬೋದು, ಒಂದು ಮೂರ್ಹಳ್ಳಿ ಸುತ್ತಮುತ್ತ 518 ಎಕರೆ ಭೂಮಿನ ಭೂಸ್ವಾಧೀನಕ್ಕೆ ಈಗಾಗಲೇ ಮೊದಲ ಹಂತದಲ್ಲಿ ಅಧಿಸೂಚನೆಯನ್ನ ಹೊರಡಿಸಿದೆ. ಅಧಿಸೂಚನಾ ಪತ್ರದ ಸಮೇತ ಬಂದೆ. ಯಾಕಂದ್ರೆ ರೈತರು ಒಪ್ಪಿದಾರ? ಇಲ್ಲ. ತಂಡನ ಕಳ್ಸಿದಾರ ಬಿಡದಿಗೆ? ಇಲ್ಲ. ತಂಡ ಕಳಿಸಿ ಪರಿಶೀಲನೆ ಮಾಡಿ ರೈತರ ಒಪ್ಪಿಗೆ ಪಡ್ಕೊಂಡು ಸಲಹೆ ಸೂಚನೆ ಯಾವುದೂ ಕೂಡ ಆಗಿಲ್ಲ. ಇವರು ಏಕಾಏಕಿ ಒಂದು ದಮನಕಾರಿ ನೀತಿನ ಪ್ರಯೋಗ ಮಾಡಿದ್ರೆ ಯಾರು ಒಪ್ಪಕ್ ಸಾಧ್ಯ ಹೇಳಿ? ನಾವು ರೈತರ ಪರ ಇದೀವಿ, ಹಿಂದುಳಿದವರ ಪರ ಇದೀವಿ ಅಂತ ಹೇಳ್ತಾರಲ್ಲ ರಾಜ್ಯ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು. ಇದೇನಾ ರೈತರ ಪರ? ಬರೀ ಭಾಷಣಗಳಿಗೆ ಮಾತ್ರ ಸೀಮಿತ. ಈ ದಬ್ಬಾಳಿಕೆ, ದೌರ್ಜನ್ಯ ಖಂಡಿಸಿ ಇವತ್ತು ಅಖಿಲ ಭಾರತ ಜನವಾದಿ ರೈತ ಪರ ಮಹಿಳಾ ಸಂಘಟನೆ ಏನು ಕರೆ ಕೊಟ್ಟಿತ್ತು. ನಾನು ವಾಲಂಟಿಯರ್ ಆಗಿ ಬಂದೆ. ಯಾಕಂದ್ರೆ ನಾನು ರೈತರ ಪರವಾಗಿದ್ದು ನನ್ನೇನು ಕರಿಬೇಕಾಗಿಲ್ಲ. ಅವ್ರ ಹೋರಾಟಕ್ಕೆ ಯಾವತ್ತು ಕರೆದ್ರು ಬರಿತೀನಿ, ಕರಿದೇದ್ರು ಬರ್ತೀನಿ. ಈ ಒಂದು ಹೋರಾಟ ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂದ್ರೆ ರಾಜ್ಯ ಸರ್ಕಾರ ತನ್ನ ದಮನಕಾರಿ ನೀತಿನ ಹಿಂಪಡಿಬೇಕು, ಅಲ್ಲಿವರೆಗೂ ಮುಂದುವರಿಯುತ್ತೆ. ಅವ್ರು ಏನು ಅಧಿಸೂಚನಾ ಪತ್ರ ಹೊರಡಿಸಿದ್ರು, 200-250 ಪುಟಗಳಿತ್ತು, ಅದನ್ನ ತಗೊಂಡ್ ಬಂದು ನಾನು ಅಲ್ಲೇ ರೈತರ ಸಮ್ಮುಖದಲ್ಲೇ ಸುಟ್ಟಾಕಿದ್ದೀನಿ. ರೈತರು ಯಾರು ಒಪ್ಪಿಲ್ಲ ಇದಕ್ಕೆ. ಅವ್ರೇನೋ ಕಳಿಸ್ಬಿಟ್ಟಿದ್ದಾರೆ, ಅಧಿಸೂಚನಾ ಪತ್ರ ಹೊರಡಿಸ್ಬಿಟ್ಟಿದ್ದಾರೆ ಅಂತಂದ್ರೆ ಒಪ್ಕೊಳ್ಳೋದಕ್ಕೆ ಯಾರು ತಯಾರಿರ್ತಾರೆ? ಅದಕ್ಕೆ ಯಾವುದೇ ಮೌಲ್ಯ ಇಲ್ಲ, ಬೆಲೆ ಇಲ್ಲ. ಹಾಗಾಗಿ ಅದನ್ನ ಸುಟ್ಟಾಕಿದ್ದೀನಿ. ಅದು ಆಕ್ರೋಶದ ಕಿಡಿ ಮಾತ್ರ ಆಗಿರ್ಲಿಲ್ಲ, ಹೋರಾಟದ ಕಿಚ್ಚಾಗಿದೆ. ರಾಜ್ಯ ಸರ್ಕಾರ ಎಲ್ಲಿವರೆಗೂ ತನ್ನ ದಮನಕಾರಿ ನೀತಿನ ಹಿಂಪಡೆಯೋದಿಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೀತಾನೆ ಇರುತ್ತೆ. ಸೊ ಈ ಮೂಲಕ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಏನು ಟೌನ್ಶಿಪ್ ಅನ್ನ ಮಾಡಿ, ಯಾಕಂದ್ರೆ ಅಭಿವೃದ್ಧಿ ಆಗ್ಬೇಕು. ಆದ್ರೆ ಎಲ್ಲಿ ಬರಡು ಭೂಮಿ ಇತ್ತೋ ಆ ಜಾಗನ ಅವರು ಗುರುತಿಸ್ಬಿಟ್ಟು ಅಲ್ಲಿ ಮಾಡ್ಲಿ. ಹಿಂದೆ ಕೂಡ ಅನೇಕ ಬಡಾವಣೆಗಳನ್ನ ಡೆವಲಪ್ ಮಾಡೋದಕ್ಕೆ ಹೊರಟಿದ್ರು, ಅದು ಯಾವ್ದು ಕೂಡ ಕಂಪ್ಲೀಟ್ ಆಗಿಲ್ಲ, ಎಲ್ಲ ಅರ್ಧಂಬರ್ಧ ಆಗಿದೆ. ದೊಡ್ಡಬಳ್ಳಾಪುರ ಸೇರಿದಂತೆ ಬೇರೆ ಕಡೆಗಳೆಲ್ಲ ಬರಡು ಭೂಮಿಗಳನ್ನ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಭೂಸ್ವಾಧೀನ ಮಾಡ್ಕೊಂಡಿದ್ದಾರೆ. ಅಲ್ಲಿ ಡೆವಲಪ್ ಮಾಡ್ಲಿ. ಯಾಕೆ ಬಿಡದಿ ಮೇಲೆ ಅವ್ರಿಗೆ ಇಷ್ಟೊಂದು ಕಣ್ಣೋ ಗೊತ್ತಿಲ್ಲ. ಸೊ ಅವ್ರೇನ್ ಆ ಟೌನ್ಶಿಪ್ ಅಲ್ಲಿ ನಾನು ನೋಡಿದೆ ಏನೇನು ಬರುತ್ತೆ ಟೌನ್ಶಿಪ್ ಆದ್ರೆ ಅಂತ. ಸೊ ಅದೆಲ್ಲ ಆಗೋದಕ್ಕೆ ಒಂದು 20 ವರ್ಷ ಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಅಧಿಕಾರ ಇರೋದು 2 ವರ್ಷ. 1 ವರ್ಷ ಎಲೆಕ್ಷನ್ ಇಯರ್ ಹೋಗುತ್ತೆ. 1 ವರ್ಷದಲ್ಲಿ ಏನ್ ಕಂಪ್ಲೀಟ್ ಮಾಡ್ಬಿಡ್ತಾರಂತ ಟೌನ್ಶಿಪ್. ಸೊ ಏನು ಆಚೆ ಕಡೆಯಿಂದ ಇದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ರಿಯಲ್ ಎಸ್ಟೇಟ್ ಏಜೆಂಟ್ ಗಳ ರೀತಿ ಅವರು ವರ್ತನೆ ಮಾಡ್ತಾ ಇದ್ರು. ಭೂಮಿ ಕಿತ್ಕೊಂಡ್ಬಿಡ್ಬೇಕಷ್ಟೇ. ಅಲ್ಲಿ ಏನು ಅಭಿವೃದ್ಧಿ, ಅದೇನ್ ಕಡದ್ ಕಟ್ಟೆ ಹಾಕ್ತಾರೋ, ಏನ್ ಉದ್ಧಾರ ಮಾಡ್ತಾರೋ ಅದು ಗೊತ್ತಿಲ್ಲ. ಭೂಮಿ ರೈತರ ಹತ್ರ ಬಲವಂತವಾಗಿ ಕಿತ್ಕೋಬೇಕು ಅಂತ ಹೇಳಿ ಒಂದು ರೀತಿ ಹಿಟ್ಲರ್ ರೀತಿ ವರ್ತಿಸ್ತಾ ಇದ್ದಾರೆ. ಆ ಸರ್ವಾಧಿಕಾರಿ ಧೋರಣೆಗೆ ನನ್ನ ಒಂದು ಧಿಕ್ಕಾರ ಇದೆ. ನಾನು ಅದನ್ನ ಖಂಡಿಸ್ತೀನಿ. 1 ಎಕರೆಗೆ 2,07,00,000ದಿಂದ 2.5 ಕೋಟಿ ಹತ್ರ ಕಾಸನ್ನ ಕೊಡ್ತಿದೀವಿ. ಹಾಗಾಗಿ ರೈತರಿಗೆ ಒಂದು ಒಳ್ಳೇದಂತ ಬೆಲೆ ಸಿಗುತ್ತೆ. ಇದರಿಂದ ಅವರು ಕೂಡ ಒಂದು ಉದ್ಯಮನ ಶುರು ಮಾಡಬಹುದು. ಈ ನಿಟ್ಟಿನಲ್ಲಿ ನಾವೊಂದು ಹೆಲ್ಪ್ ಅನ್ನ ಮಾಡ್ತಿದೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಈಗ 2.25 ಕೋಟಿ 2.5 ಕೋಟಿ ನಿಗದಿ ಮಾಡಿದಾರಲ್ಲ, ರೈತರನ್ನೇ ಮಾತಾಡಿಸ್ದೆ, ನೀವು ಕೂಡ ಮಾತಾಡ್ಸಿದ್ರ, ಅದು ಅವ್ರಿಗೆ ಒಪ್ಪಿಗೆ ಇದೆಯಾ? ಏನು ಬೆಲೆ ಇದೆ ಅದಕ್ಕಿಂತ ಹೆಚ್ಚಿಗೆ ಮಾಡಿದ್ದಾರೆ. ಅದನ್ನ ತಗೊಂಡು ಅವ್ರು ಎಲ್ಲಿ ಹೋಗ್ತಾರೆ? ಯಾಕಂದ್ರೆ ಅದ್ ಒಂದು ಎಮೋಷನ್ಸ್ ಇರುತ್ತೆ, ಒಂದು ಸೆಂಟಿಮೆಂಟ್ ಇರುತ್ತೆ. ನಾವು ವಾಸ ಮಾಡೋ ಜಾಗಕ್ಕೆ 50-100 ವರ್ಷದಿಂದ ಅವ್ರ ತಾತ ಮುತ್ತಾದ್ರ ಕಾಲದಿಂದ ಇದ್ದಾರೆ. ಅವರಲ್ಲಿ ಹೈನುಗಾರಿಕೆ ಮಾಡ್ತಾ ಇದ್ರೆ, ಮನೆ ಮುಂದೆ ಹಸುಗಳನ್ನ ಉಟ್ಕೊಂಡಿದ್ದಾರೆ. ಅಲ್ಲಿ ಅವರಿಗೆ ಕುಡಿಯೋದಕ್ಕೆ ಬಹಳ ಉತ್ತಮವಾದಂತ ಒಂದು ಹಾಲ್ ಸಿಗುತ್ತೆ. ಸುತ್ತಮುತ್ತ ಹಣ್ಣುಗಳನ್ನ ಬೆಳ್ಕೊಂಡಿದ್ದಾರೆ. ಅವ್ರು ಯಾವ್ದನ್ನು ಕೊಂಡ್ಕೊಳ್ಳೋ ಹಾಗಿಲ್ಲ. ಸೊ ಆ ಒಂದು ಎಮೋಷನ್, ಸೆಂಟಿಮೆಂಟ್ ಜೊತೆ ಇವ್ರು ಆಟ ಆಡ್ಬಾರ್ದು. ಈಗ ಇವರೇ ಎಲ್ಲೋ ನಮ್ಮ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಮಂತ್ರಿವರ್ಯರಿದ್ದಾರಲ್ಲ, ಅವ್ರ ಊರುಗಳಿಗೆ ಹೋಗಿ ಅವ್ರ ಜಮೀನಿಗೆ ಡಬಲ್ ರೇಟ್ ಕೊಡ್ತೀವಿ,
ನೀವು ಕೊಡಿ ಅಂದ್ರೆ ಕೊಟ್ಬಿಡ್ತಾರ? ಆ ಒಂದು ಎಮೋಷನ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಯಾರು ಕೂಡ 2.5 ಕೋಟಿ, ಅವ್ರು 2.5 ಕೋಟಿ ಅಲ್ಲ, 5 ಕೋಟಿ ಅಲ್ಲ, 10 ಕೋಟಿ ಕೊಟ್ಟರು ಅವ್ರ ಜಮೀನನ್ನ ಕೊಡೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅವರು ಮಕ್ಕಳು, ಅವ್ರ ಅಪ್ಪ ಅಮ್ಮ ಎಲ್ಲರೂ ಕೂಡ ವಾಸ ಮಾಡಿದ್ದಾರೆ. ಅಂದ್ರೆ ನಾನು ಲಾಸ್ಟ್ ಟೈಮ್ ಮಾತಾಡಿಸಿದಾಗ ಹೇಳ್ತಾ ಇದ್ರು 15 ದಿವಸಕ್ಕೆ ಅವ್ರು 1 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂದ್ರೆ ಬೆಳಗ್ಗೆ ಒಂದು 4 ಗಂಟೆ 5 ಗಂಟೆಗೆ ಎದ್ದು ಹೋಗಿ ಮಧ್ಯಾಹ್ನ 2 ಮಾಡೋದು. ಮತ್ತೆ ಅವ್ರು ಯಾವ್ದು ಬಾಡಿಗೆ ಕಟ್ಟೋ ಹಾಗಿಲ್ಲ, ಯಾವ್ದನ್ನು ಕೊಳ್ಳೋ ಹಾಗಿಲ್ಲ. ಸಿಟಿಗೆ ಬಂದ್ರೆ ಅವ್ರೊಂದ್ ಮನೆ ಏನೋ ಪರ್ಚೇಸ್ ಮಾಡ್ಬೋದು, ಪ್ರತಿಯೊಂದನ್ನು ಕೂಡ ಅವರು ಕೊಂಡ್ಕೊಳ್ಬೇಕಾಗುತ್ತೆ. ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಲ್ವಾ? ರೈತರಿಗೆ ಅದು ಒಪ್ಪಿಗೆ ಇಲ್ಲ. ಇವ್ರು 2.5 ಕೋಟಿ ಅಲ್ಲ, 5 ಕೋಟಿ ಕೊಟ್ಟರು ಕೂಡ ಅವ್ರಿಗೆ ಒಪ್ಪಿಗೆ ಇಲ್ಲ. ಯಾಕಂದ್ರೆ ಇನ್ನ ಕೆಲವ್ರ ಮನೆಯಲ್ಲಿ 50 ವರ್ಷ ಮೀರಿದಂತವ್ರು ಇದಾರೆ. 50 ವರ್ಷ ಮೀರಿದವರು ಬೆಂಗಳೂರಿನಲ್ಲಿ ಏನ್ರಿ ಉದ್ಯೋಗ ಮಾಡಕ್ಕಾಗತ್ತೆ? ಇವತ್ತು ಎಜುಕೇಶನ್ ಇರೋರ್ಗೇನೆ ಕೆಲ್ಸಗಳು ಸಿಗ್ತಾ ಇಲ್ಲ ಅಂತದ್ರಲ್ಲಿ ಅವ್ರು ಬಂದು ಎಲ್ಲೋ ಹೋಗಿ ಕೂಲಿ ಮಾಡ್ಬೇಕಾ? ಇನ್ನೊಬ್ರು ಮನೆಯಲ್ಲಿ ಜೀತಕ್ ಸೇರ್ಕೋಬೇಕಾ? ಸೊ ಅವ್ರಿಗೆ ಅದು ಒಪ್ಪಿಗೆ ಇಲ್ಲ. 2.5 ಕೋಟಿ ಅಲ್ಲ, 5 ಕೋಟಿ ಕೊಟ್ಟರು ಕೂಡ ರೈತರಿಗೆ ಒಪ್ಪಿಗೆ ಇಲ್ಲ ಅಂತ ಅಂದ್ಮೇಲೆ ಇವ್ರು ಯಾರಿಗ್ ಬೆಲೆ ಕಟ್ತಾ ಇದಾರೆ? ರೈತರಿಗೆ ಬೆಲೆ ಕಟ್ಟಕ್ಕಾಗತ್ತಾ? ಸೊ ಹಾಗಾಗಿ ರೈತರಿಗೆ ಒಪ್ಪಿಗೆ ಇಲ್ಲ ಅಂದ್ಮೇಲೆ 2.5 ಕೋಟಿ ಇಟ್ಕೊಂಡು ಏನ್ ಮಾಡ್ತಾರೆ ಅವರು? ಮೇಡಮ್, ಈಗ ಅದ್ರ ಜೊತೆಗೆ ಅವ್ರು ಹೇಳ್ತಾರೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಈ ಒಂದು ಯೋಜನೆ ಆಗಿದ್ದು, ಆ ಯೋಜನೆನ ಅವಾಗ್ಲೇ ಅವ್ರು ಕೈ ಬಿಡ್ಬೋದಿತ್ತು. ಈಗ ಅವ್ರು ಯಾಕೆ ಹೋರಾಟ ಮಾಡ್ತಿದ್ದಾರೆ ಅಂತಂದ್ರೆ, ಮುಂದೆ ಈ ಸರ್ಕಾರ ಮುಂದುವರೆದಂತ ಪಕ್ಷದಲ್ಲಿ ಮತ್ತೇನಾದ್ರು ಬಿಜೆಪಿ ಅಥವಾ JDS ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವರೇ ಮಾಡ್ಲಿಕ್ಕೆ ಈ ಒಂದು ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಇದೇನ್ ಗೊತ್ತಾ, ಒಂದು ಗಾಳಿಯಲ್ಲಿ ಒಂದು ಹೇಳಿಕೆನೂ ಬಿಡ್ತಾ ಇದಾರೆ ಅಷ್ಟೇ. ದಿಕ್ಕು ತಪ್ಪಿಸುವಂತ ಒಂದು ಪ್ರಯತ್ನ ಇದು. 2006ನೇ ಇಸ್ವಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದಂತಹ ಕುಮಾರಣ್ಣ ಅವರು ಈ ಟೌನ್ಶಿಪ್ಗೆ ಕೈ ಹಾಕಿದ್ದು ಸತ್ಯ. ಯಾಕೆ ಅಂದ್ರೆ ಅಲ್ಲಿ ಅವಾಗ ಇಷ್ಟು ರೇಟ್ ಇರ್ಲಿಲ್ಲ, ಮತ್ತೆ ಆ ಸುತ್ತಮುತ್ತಲ ಏನು ಗ್ರಾಮಗಳಿದೆ ಇಷ್ಟು ಫಲವತ್ತಾಗಿ ಕೂಡಿರ್ಲಿಲ್ಲ. ಆಯ್ತಾ? ಆ ಒಂದು ನಿಟ್ಟಿನಲ್ಲಿ ಡೆವಲಪ್ಮೆಂಟ್ ದೃಷ್ಟಿಯಲ್ಲಿ ಅವರು ಟೌನ್ಶಿಪ್ ಮಾಡೋದಕ್ಕೆ ಮುಂದಾದಾಗ ಇದೇ ರೀತಿ ಅವತ್ತು ಕೂಡ ಪ್ರತಿಭಟನೆ, ಹೋರಾಟ, ವಿರೋಧ ವ್ಯಕ್ತ ಆಯ್ತು. ಸೊ ನಿಮ್ಗೆ ಗೊತ್ತೇ ಇದೆ, ನಮ್ಮ JDS ನಲ್ಲಿ ರೈತರ ಪರವಾದಂತಹ ನಿಲುವುಗಳನ್ನ ಎಷ್ಟು ತಗೊಂಡಿದ್ದಾರೆ, ಅದನ್ನ ಕಾರ್ಯರೂಪಕ್ಕೂ ತಂದಿದ್ದಾರೆ. 22 ಲಕ್ಷ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಅಂತ ರೈತ ಪರ ಧೋರಣೆ ಇರುವಂತಹ ನಮ್ಮ ಮುಖಂಡರುಗಳು ರೈತರನ್ನ ದಮನ ಮಾಡೋದಕ್ಕೆ ಹೋಗ್ತಾರೆ? ಖಂಡಿತ ಇಲ್ಲ. ಯಾವಾಗ ವಿರೋಧ ವ್ಯಕ್ತ ಆಗುತ್ತೋ ಅವರು ಬಿಟ್ಬಿಡ್ತಾರೆ. ಅಂದ್ರೆ ಆವತ್ತಿನ ದಿವಸದಲ್ಲಿ 2006 ಅಂದ್ರೆ 20 ವರ್ಷದ ಹಿಂದೆ ಇಷ್ಟು ಫಲವತ್ತತೆಯಿಂದ ಕೂಡಿರ್ಲಿಲ್ಲ, ನೀರಾವರಿ ಕೂಡ ಇರ್ಲಿಲ್ಲ. ಎಲ್ಲೋ ಹೆಚ್ಚಂದ್ರೆ ಒಂದು ರಾಗಿ ಬೆಳೆ ಬೆಳೀತಾ ಇದ್ರು. ಸೊ ಹಾಗಾಗಿ ಡೆವಲಪ್ ಮಾಡೋಣ ಅಂತ ಹೇಳಿ ಮುಂದಾಗಿದ್ದು ಸತ್ಯ. ಯಾವಾಗ ವಿರೋಧ ವ್ಯಕ್ತ ಆಯ್ತು ಅವ್ರು ಹಿಂದೆ ಸರಿದ್ರು. ಮಾನವೀಯತೆ ದೃಷ್ಟಿಯಿಂದ ಅವ್ರು ಹಿಂದೆ ಸರಿದಿದ್ದಾರೆ. ರೈತರ ಪರವಾಗಿರುವಂತಹ ಕುಮಾರಣ್ಣ ಅವ್ರನ್ನ ದಮನ ಮಾಡುವಂತ ಕೆಲ್ಸಕ್ಕೆ ಯಾವತ್ತೂ ಕೂಡ ಹೋಗಲ್ಲ. ಈಗ ಅದೇ ಒಂದು ಪಾಯಿಂಟ್ ಇಟ್ಕೊಂಡು ದಿಕ್ ತಪ್ಪಿಸುವಂತ ಒಂದು ಕೆಲಸ ಮಾಡೋದಕ್ಕೆ ನೀವೇ ಶುರು ಮಾಡಿದ್ರಿ, ನಾವೊಂದು ಮುಂದುವರಿಸ್ತೀವಿ, ನಿಮ್ ಮಾರ್ಗದರ್ಶನದಲ್ಲಿ ಹೋಗ್ತೀವಿ ಅಂತ ಹೇಳ್ತಾರಲ್ಲ, ಅದು ಸುಮ್ನೆ ದಿಕ್ ತಪ್ಪಿಸುವಂತ ಪ್ರಯತ್ನ. ಅವ್ರ ಮೇಲೆ ಗೂಬೆ ಕೂರಿಸುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಹೊರತು ಇದರಲ್ಲಿ ಹುರುಳಿಲ್ಲ. ಸುಖ ಸುಮ್ನೆ ಹೇಳಿಕೆಗಳನ್ನ ಅವರು ಗಾಳಿಯಲ್ಲಿ ಹರಿಬಿಡ್ತಾ ಇದಾರೆ ಹೊರತು ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ಹುರುಳಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಕೂಡ ಹೇಳ್ತಾರೆ ಕುಮಾರಣ್ಣ ಅವರ ಮಾರ್ಗದರ್ಶನದಲ್ಲೇ ನಾವು ಹೋಗ್ತೀವಿ ಅಂತ. ಕುಮಾರಣ್ಣ ಎಲ್ಲೂ ಕೂಡ ಬಿಡದಿಯಲ್ಲಿ ಟೌನ್ಶಿಪ್ ಮಾಡಿ ಅಂತ ಹೇಳ್ತಾ ಇಲ್ವಲ್ಲ. ಅವ್ರ ಮಾರ್ಗದರ್ಶನದಲ್ಲೇ ನೀವು ಹೋಗೋದಾದ್ರೆ ಈ ಕ್ಷಣಕ್ಕೆ ನೀವು ಕೈ ಬಿಡಿ. ಮೇಡಮ್, ಕಡೆದಾಗಿ ನೀವ್ ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಈ ಒಂದು ಟೌನ್ಶಿಪ್ ಅನ್ನ ಮಾಡದೆ ಅಂತೂ ಬಿಡದೇ ಇಲ್ಲ ಅಂತ CM ಅವರು ಕೂಡ ಹೇಳಿದ್ದಾರೆ, GBD ಅಧ್ಯಕ್ಷರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಟೌನ್ಶಿಪ್ ಅನ್ನ ನಾವು ಮಾಡದೆ ಬಿಡಲ್ಲ ಅಂತ ಅವ್ರೇನ್ ಹೇಳ್ತಾ ಇದಾರೋ, ನಾವು ಅದೇ ರೀತಿ ಟೌನ್ಶಿಪ್ ಮಾಡೋದಕ್ಕೂ ಬಿಡೋದಿಲ್ಲ ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಡೀ ರೈತ ಪರ ಹೋರಾಟಗಾರರು JDS ಅವ್ರ ಜೊತೆಗಿದೆ, BJP ಕೂಡ ಅವ್ರ ಪರವಾಗಿದೆ. ಇಲ್ಲಿ ರೈತರ ಪರ ಏನು ಟೌನ್ಶಿಪ್ ವಿರೋಧ ಅಂತ ಅಲ್ಲ, ನ್ಯಾಯದ ಪರವಾಗಿದೀವಿ. ಯಾಕಂದ್ರೆ ಅವ್ರ ಗೋಡನ್ನ ಹತ್ರದಿಂದ ಹೋಗಿ ನೋಡಿದಾಗ ಯಾರೀ ಅವ್ರ ಭೂಮಿನ ಕೊಟ್ಬಿಡ್ತಾರೆ ಹೇಳಿ? ಈಗ ನಾವಾದ್ರೆ ಕೊಟ್ಬಿಡ್ತೀವ, ಅವ್ರಾದ್ರೆ ಕೊಟ್ಬಿಡ್ತಾರ? ಇದನ್ನ ನಾವು ಮಾಡೇ ತೀರ್ತೀವಿ ಅಂತ ಹೇಳ್ತಾರಲ್ಲ, ಅವ್ರ ಜಮೀನಿನ, ಅವ್ರ ಮನೆನ ಅವ್ರು ಬಿಟ್ಕೊಟ್ಬಿಡ್ತಾರ? ಒಕ್ಕಲೆಬ್ಸೋದಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದಾರೆ, ಇದು ಸಾಧ್ಯ ಆಗದೇ ಇರೋಂತ ಮಾತು. ಏನು ಕಳೆದ ಹಲವಾರು ವಾರಗಳಿಂದ ಪ್ರತಿಭಟನೆ ಆಗ್ತಾ ಇದೆ. ಈ ಪ್ರತಿಭಟನೆ ಮುಂದಿನ ದಿವಸಗಳಲ್ಲಿ ತುಂಬಾ ಒಂದು ವ್ಯಾಪಕ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಅವ್ರು ಏನಾದ್ರೂ ಟೌನ್ಶಿಪ್ ಮಾಡ್ಬೇಕು ಅಂತಂದ್ರೆ ನಮ್ಮಗಳ ಸಮಾಧಿ ಮೇಲೆ ಮಾಡ್ಬೇಕು ವಿನಃ ಅವ್ರು ಖಂಡಿತ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅವ್ರು ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಯಾಕಂದ್ರೆ ಏನೇ ಮಾಡಿದ್ರು ವೈಜ್ಞಾನಿಕವಾಗಿ ಮಾಡ್ಬೇಕು. ಇದೆಲ್ಲವೂ ಕೂಡ ಅವೈಜ್ಞಾನಿಕವಾಗಿ ಹೋಗ್ತಾ ಇದೆ. ಯಾವುದೇ ತಂಡನ ಕಳಿಸಿಲ್ಲ, ಪರಿಶೀಲನೆ ಮಾಡಿಲ್ಲ, ರೈತರ ಒಪ್ಪಿಗೆನ ಪಡ್ಕೊಂಡಿಲ್ಲ. ಸುಮ್ನೆ 80% ರೈತರು ಒಪ್ಪಿದ್ರೆ ಎಲ್ರಿ ಅಲ್ಲೆಲ್ಲ ಇದ್ದವರೆಲ್ಲ ಯಾರಾದ್ರೂ ಒಪ್ಪಿರೋ ಹಾಗೆ ಕಾಣಿಸಿದ್ರ? ನೀವೇ ಹೋಗಿದ್ರಿ, ನೀವೇ ಅವ್ರನ್ನ ಮಾತಾಡ್ಸ್ತಾ ಇದ್ರ. ನೀವಂತಲ್ಲ, ಅನೇಕ ಮಾಧ್ಯಮಗಳು ಹೋಗಿ ಮಾತಾಡ್ಸಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಒಪ್ಪಿಗೆ ಇಲ್ಲ. ಸೊ ಒಪ್ಪಿಗೆ ಇಲ್ದಲೇ ಅವರು ಟೌನ್ಶಿಪ್ ಅನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಬಾಯಿ ಮಾತಲ್ಲಿ ನಾವು ಬಿಡಲ್ಲ, ನಮ್ ಸಮಾಧಿ ಮೇಲೆ ನೀವು ಹೋಗ್ಬೇಕು ಹಂಗೆ ಹೆಂಗೆ ಅಂತ ಹೇಳಿ ಬಾಯಿ ಮಾತಲ್ಲಿ ಹೇಳಲ್ಲ. ವೈಜ್ಞಾನಿಕವಾಗಿ ಏನ್ ಮಾಡ್ಬೇಕು, ಕಾನೂನು ಮೂಲಕವೇ ನಾವು ಅದಕ್ಕೆ ಉತ್ತರವನ್ನ ಕೊಡ್ತೀವಿ. ನಮ್ಮ JDS ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲಣ್ಣ ಕೂಡ ನಿನ್ನೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು, ರೈತರ ಪರವಾಗಿ ಹೋರಾಟ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು,
ರೈತರ ಬೆನ್ನಿಗೆ ನಾವು ನಿಲ್ತೀವಿ. ಕಾನೂನು ಹೋರಾಟಕ್ಕೆ ಅದು ಏನ್ ಆರ್ಥಿಕ ವೆಚ್ಚ ಆಗುತ್ತೋ ಅದೆಲ್ಲವನ್ನು ನಾವು ಭರಿಸಿ ನಾವು ನಿಮ್ ಜೊತೆಗಿದೀವಿ ಅಂತ ಹೇಳಿದ್ವಿ. ಹಾಗಾಗಿ ನಾವು ಕಾನೂನಿನ ಮೂಲಕ ಹೋರಾಟ ಮಾಡ್ತೀವಿ. ನ್ಯಾಯ ನಮ್ ಕಡೆ ಇದೆ ಅನ್ನುವಾಗ ಕಾನೂನಲ್ಲಿ ನಮಗೆ ನ್ಯಾಯ ಸಿಗುತ್ತೆ, ಅಲ್ಲಿ ಉತ್ತರ ಸಿಗುತ್ತೆ. ಸೊ ಆ ಉತ್ತರನ ನಾವು ಅಲ್ಲಿ ಕೊಡ್ತೀವಿ. ಇದಿಷ್ಟು ಜೆಡಿಎಸ್ ನ ಮುಖಂಡರಾಗಿರ್ತಕ್ಕಂಥ ಜಾಹ್ನವಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಅರ್ಷಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಬಿಡದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.